ವಾಟ್? ಏನು ಹೇಳ್ತಾ ಇದೆಯಾ? ಎಸ್ ಮಾಮ್, ಕೆಂಚೆ ಏನು ಪ್ರಾಬ್ಲಮ್ಮು ಸಡನ್ನಾಗಿ ಪಾಪಪ್ ಆಗಿದ್ದು ಅನ್ಕೊಂಡ್ಯಾ? ಅದರಿಂದ ಇರೋ ಮಾಸ್ಟರ್ ಮೈಂಡು ಈ ಜಯದೇವ್. ಅವನಿಗೆ ಮನೆಗೆ ಬಂದು ಗಲಾಟೆ ಮಾಡುವಂಥ ಆರ್ಡರ್ ಪಾಸ್ ಮಾಡಿದ್ದೆ ನಾನು. ಸ್ಟೋರಿನೂ ನಂದೆ, ಸ್ಕ್ರೀನ್ ಪ್ಲೇನೂ ನಂದೆ, ಡೈರೆಕ್ಷನ್ ನಂದೆ. ಅವನು ಜಸ್ಟ್ ಬಂದು ಹ್ಯಾಕ್ ಮಾಡಿ ಹಾಗೋದ. ಏನೋ ಒಂದು ಹೌದೇನೋ ನಿಮ್ಮಯ್ಯ, ಇದರಿಂದ ಇಷ್ಟು ದೊಡ್ಡ ಮಾಸ್ಟರ್ ಮೈಂಡ್ ಇದೆಯಾ? ಎಸ್ ಮಾಮ್. ಈಗ ನೆಕ್ಸ್ಟ್ ಏನಾಗುತ್ತೆ ಹೇಳು? ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಬಿಗ್ ಬ್ರೋ ಅಲ್ಲಿಗೆ ಹೋಗಾಯ್ತು. ಬಟ್ ಅಲ್ಲಿ ನೀನು ದೊಡ್ಡಳಿಯ ಗೆಲ್ತಾನೆ ಅನ್ಕೊಂಡಿದ್ಯಾ? ಸೋಲ್ತಾನೆ. ಆ ಗ್ಯಾಪಲ್ಲಿ ನಾವು ಹೀರೋ ಥರ ಎಂಟ್ರಿ ಕೊಟ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಇದನ್ನ ವಿಟ್ನೆಸ್ ಮಾಡಿದ್ದ ನನ್ನ ಬಿಗ್ ಬ್ರೋ, ಅಯ್ಯೋ ಇದೆ ಈ ಪ್ರಾಪರ್ಟಿನ ನೋಡ್ಕೊಳ್ಳೋದಕ್ಕೆ ಸರಿಯಾದ ವ್ಯಕ್ತಿ ನೀನೇ ಕಣೋ ಅಂತ ಪ್ರಾಪರ್ಟಿನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ತಾನೆ. ಪ್ರೌಡ್ ಆಫ್ ಯು ಮೈ ಬಾಯ್ ಅಂತ ಬಂದು ಬಾಚಿ ನನ್ನ ತಪ್ಕೊಂತಾನೆ. ಇದು ನನ್ನ ಸ್ಟೋರಿ. ಅದು ಹಾಗೆ ಆಗ್ಬೇಕು. ಹೇಗಿದೆ ಮಾಮ್ ನನ್ನ ಸ್ಕ್ರೀನ್ ಪ್ಲೇ? ಒಂದಕ್ಕೊಂದು ಕನೆಕ್ಷನ್ ನೀಟಾಗಿದೆ ಅಲ್ವಾ? ಸಿಸ್ಟರ್, ಇದು ನಿನ್ನ ಪ್ಲ್ಯಾನ್ ಅಲ್ವಾ? ನೀನು ಬರೀ ಯೋಚನೆ ಮಾಡಿದೆ, ನಿನ್ನ ಮಗ ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದಾನೆ. ನೀನು 4G ಆದರೆ ನಿನ್ನ ಮಗ 5G. ಯಥಾ ಮಾತಾ ತಥಾ ಪುತ್ರ. ತಾಯಿ ಮಗ ಇಬ್ಬರಿಗೂ ಶರಣೋ ಶರಣು. ಈಗ ನೋಡಿ ಮಲ್ಲಿಕತೆನ ಎಷ್ಟು ಈಸಿಯಾಗಿ ಮುಗಿಸ್ತೀನಿ. ಹೇಗೆ ಮುಗಿಸ್ತೀಯಾ? ಏನು ಮಾಡಬೇಕು ಅಂತಿದ್ಯಾ? ವೆರಿ ಸಿಂಪಲ್ ಮಾಮ್, ಜಸ್ಟ್ ಸಿಂಪಲ್. ಅವಳು ಎಮೋಷ್ನಲ್ ಫೂಲ್ ಅಂತ ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಆ ಪಾಯಿಂಟನ್ನು ಹೆನ್ ಕ್ಯಾಚ್ ಮಾಡ್ಕೋತೀನಿ ಮಾಮ್. ಸಿಂಪಲ್. ಇವತ್ತು ನಾನು ಆಫೀಸಿಂದ ಹೊರಡಬೇಕಾದ್ರೆ ಸ್ವಲ್ಪ ಲೇಟಾಗಿ ಹೊಡ್ತೀನಿ. ಒಂದು 4 ಜನ ದಾರಿ ಮಧ್ಯದಲ್ಲಿ ನನ್ನನ್ನು ಅಡ್ಡ ಹಾಕಿ ನನ್ನನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿ ನನ್ನ ಕರ್ಕೊಂಡೋಗಿ ಒಂದು ಕಡೆ ಕೂಡಾಕ್ತಾರೆ. ಕೂಡಾಕಿ ನನ್ನನ್ನು ಫೈಲ್ ಎಲ್ಲಿ ಅಂತ ಹಾಕೊಂಡು ಚೆನ್ನಾಗಿ ಹೊಡಿತಾರೆ ಮಾಮ್. ಆ್ಯಂಡ್ ನನ್ನ ಬಾಡಿಯಿಂದ ಬರೋ ಬ್ಲಡ್ ಡಮ್ಮಿ ಅಲ್ಲ ಮಾಮ್, ಇಟ್ ವಿಲ್ ಬಿ ಅ ರಿಯಲ್ ಬ್ಲಡ್. ಯಾಕೆ ಅಂತಂದರೆ ನನ್ನನ್ನು ಕೂಡಾಕಿರೋ ಜಾಗದಲ್ಲಿ ಒಂದು CC ಕ್ಯಾಮ್ರಾ ಇರುತ್ತೆ. ಸೊ ಬ್ಲಡ್ಡು ರಿಯಲ್ ಆಗಿ ಇರಬೇಕಲ್ವ? ಆ್ಯಂಡ್ ನನ್ನ ಸ್ಕ್ರೀನ್ ಪ್ಲೇಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ನನಗೆ ಚೆನ್ನಾಗಿ ಹೊಡೆದಾಕಿ ಒಂದು ಚೇರ್ಗೆ ಕಟ್ ಹಾಕಿರ್ತಾರೆ. ನಾನು ಅಳ್ಳಾಡೋಕ್ಕೆ ಆಗ್ತಿರಲ್ಲ. ನೆಕ್ಸ್ಟ್ ನಂದೇ ಮೊಬೈಲ್ ತೊಗೊಂಡು ಮಲ್ಲಿಗೆ ಒಂದು ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲಲ್ಲಿ ನನಗೆ ಚೆನ್ನಾಗಿ ಹೊಡೆದಿರೋದನ್ನು ನೋಡ್ತಿದ್ದ ಮಲ್ಲಿ ಶಾಕ್ ಆಗ್ತಾರೆ. ಒದ್ದಾಡ್ತಾಳೆ. ಏನ್ರಿ ಆಯ್ತು ನಿಮಗೆ? ಯಾರು ಹೀಗೆಲ್ಲ ಮಾಡಿರೋದು? ಏನ್ರಿ ಬೇಕಂತೆ ಅವ್ರಿಗೆ ಅಂತ ಗೋಳಾಡ್ತಾಳೆ ಮಾಮ್. ನನಗೂ ಅದೇ ಅಲ್ವ ಬೇಕಾಗಿರೋದು. ಅವಾಗ ನಾನೇನು ಮಾಡ್ತೀನಿ ಅಂದರೆ, ಮಲ್ಲಿ ಇದೊಂದು ಬಿಸ್ನೆಸ್ ರಿಲೇಟೆಡ್ ಕಿಡ್ನ್ಯಾಪ್ ಮಲ್ಲಿ. ಇವರು ಯಾವುದೋ ಒಂದು ಫೈಲ್ಗೋಸ್ಕರ ನನ್ನ ಕಿಡ್ನ್ಯಾಪ್ ಮಾಡಿ ಚೆನ್ನಾಗಿ ಹೊಡೆದಿದ್ದಾರೆ ಮಲ್ಲಿ. ಅವ್ರಿಗೆ ಒಂದು ಫೈಲ್ ಬೇಕಂತ. ಆ ಫೈಲು ಮನೇಲಿ ಅಣ್ಣನ ರೂಮಲ್ಲಿದೆ ಮಲ್ಲಿ. ಆ ಫೈಲ್ನ ಆದಷ್ಟು ಬೇಗ ತೊಗೊಂಡು ನಾನು ಇರೋ ಜಾಗಕ್ಕೆ ಓಡೋಡಿ ಬಾ ಮಲ್ಲಿ ಅಂತೀನಿ. ಅವಳು ಪಾಪ ಏನು ಮಾಡೋಕ್ಕಾಗದೆ ವಿಧಿ ಇಲ್ಲದೆ ಮನೆ ತುಂಬ ಎಲ್ಲರೂ ಕೂಗ್ಕೊಂಡು ಓಡಾಡ್ತಾಳೆ. ಆದರೆ ಆ ಟೈಮಲ್ಲಿ ನೀವು ಯಾರೂ ಮನೇಲಿರಬಾರ್ದು. ವಿಧಿ ಇಲ್ಲದೆ ಪಾಪ ಮಲ್ಲಿ ಫೈಲ್ನ ಎತ್ಕೊಂಡು ಒಬ್ಬಳೇ ನಾನಿರೋ ಜಾಗಕ್ಕೆ ಬರ್ತಾರೆ. ಆ ಫೈಲ್ನ ತಂದು ನಮ್ಮ ಹುಡುಗರು ಕೈ ಕೊಟ್ಟು, ತಗೊಳ್ಳಿ ನಿಮ್ಮ ಫೈಲು, ನಿಮಗೆ ಬೇಕಾಗಿದ್ದಿದೆ ಅಲ್ವಾ, ದಯವಿಟ್ಟು ನನ್ನ ಗಂಡನ ಬಿಟ್ಬಿಡಿ ಅಂತ ಗೋಳಾಡ್ತಾಳೆ. ಕಾಲು ಹಿಡ್ಕೋತೀನಿ ಅಂತಾಳೆ. ಆಗ ಒಂದು ಚಿಕ್ಕ ಟ್ವಿಸ್ಟ್. ಆ ಫೈಲ್ನ ನೋಡ್ತಿದ್ದ ನಮ್ಮ ಹುಡುಗರು, ಇದಲ್ವಲ್ಲ ನಾನು ಕೇಳಿದ ಫೈಲ್, ನಾವು ಕೇಳಿದ್ದು ಫೈಲ್ ಇದಲ್ಲ, ಇದು ಒರಿಜಿನಲ್ ಫೈಲ್ ಅಲ್ಲ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರ ಅಂತ ಇಬ್ರಿಗೂ ಮತ್ತೆ ಚೆನ್ನಾಗಿ ಹೊಡಿತಾರೆ ಮಾವು. ನನಗಂತೂ ಸಿಕ್ಕಾಪಟ್ಟೆ ಹೊಡೆದಿರ್ತಾರೆ, ಮತ್ತೆ ಹೊಡಿತಾರೆ. ಆದರೆ ಮಲ್ಲಿಗೆ ನಾರ್ಮಲಿ ಸಾಯೋ ಹಾಗೆ ಹೊಡಿತಾರೆ. ಹೊಟ್ಟೆಲಿ ಮಗುನಿಟ್ಕೊಂಡಿರೋ ಮಲ್ಲಿ ಆ ಏಟನ್ನು ತಿನ್ನಕ್ಕಾಗದೆ ಅಲ್ಲೇ ಒದ್ದಾಡಿ ನರಳಿ ಪ್ರಾಣ ಬಿಡ್ತಾರೆ. ಆಬ್ವಿಯಸ್ಲಿ ಬಿಗ್ ಬ್ರೋ ಮತ್ತು ಭೂಮಿಕಾ ಅಲ್ಲಿಂದ ಬರ್ತಿದ್ದ ಹಾಗೆ ಎಂಕ್ವೈರಿ ಮಾಡ್ತಾರೆ. ಆದರೆ ಎಂಕ್ವೈರಿಲಿ ನಾನು ತಗ್ಲಾಕೊಳ್ಳಲ್ಲ, ಯಾಕಂದ್ರೆ ಇಷ್ಟು ನ್ಯಾಚುರಲ್ ಆಗಿ ನಡೆದಿರುತ್ತಲ್ಲಮ್ಮ. ಅದಕ್ಕೆ ಪ್ರೂಫು CCTV. ಹೌಸ್ ಮೈ ಪ್ಲಾನ್ ಮಾಮ್? ಗುಡ್. ಪ್ಲ್ಯಾನ್ ಚೆನ್ನಾಗೇ ಮಾಡಿದ್ಯಾ. ಆದರೆ ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ನಿನಗೆ ಕಾನ್ಫಿಡೆನ್ಸ್ ಇದೆಯಾ? ಇಷ್ಟು ಹೇಳಿದ ಮೇಲೂ ಕೇಳ್ತಿಯಲ್ಲ ಮಾಮ್, ಡೌಟೇ ಬೇಡ. ನೋಡಿದೆ ಸಿಸ್ಟರ್, ಜೈದೇವ್ ಎಲ್ಲಿ ಬದಲಾಗೋದ್ನು ಅಂತ ಇಬ್ಬರು ಭಯ ಪಡ್ತಾ ಇದ್ವಾ.
ಬದಲಾಗಿದ್ದು ಬಣ್ಣ ಮಾತ್ರ ಬುದ್ಧಿ ಅಲ್ಲ ಅಂತ ತೋರಿಸ್ಬಿಟ್ಟ. ನಿನಗೆ ಖುಷಿನಾ, ಸಮಾಧಾನನಾ? ಥ್ಯಾಂಕ್ ಯು. ಜೀಪಲ್ಲಿ ಹೋಗ್ತೀವಾ? ಹಾ, ಇದೇನಿದು ಕಾರ್ ಬಿಟ್ಟು ಜೀಪಲ್ಲಿ? ಅರೆ ಚಿಕ್ಕಮಗಳೂರನ್ನ ಜೀಪಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕ್ರಿ, ಮಜಾ ಇರುತ್ತೆ. ಬನ್ನಿ, ನಾನೇ ತರ ಕೇಳಿದ್ದು. ಕಮ್ ಕಮ್. ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಮ. ಗೌತಮರೇ, ಗಾಡಿ ನಿಲ್ಲಿಸಿ. ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ. ಯಾಕ್ರಿ ಇಲ್ಲಿ ಯಾಕೆ ಗಾಡಿ ನಿಲ್ಸಕ್ಕೆ ಹೇಳಿದ್ರೆ? ಯಾಕೆ ಅಂದ್ರೆ ನೋಡಿ, ಈ ಪ್ರಕೃತಿ, ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಪರಿಸರದಲ್ಲಿದ್ರೆ ಎಲ್ಲಾನು ಮರ್ತು ಹೋಗುತ್ತೆ, ಎಲ್ಲೋ ಕಳೆದೋಗ್ಬಿಡ್ತೀವಿ. ನಿಜವಾಗ್ಲು ಇಲ್ಲಿರೋರು ತುಂಬಾನೇ ಪುಣ್ಯ ಮಾಡಿದ್ದಾರೆ. ಹಾಗಂತ ನಾವು ಅನ್ಕೋತೀವಿ. ಕಾಂಟ್ರಡಿಕ್ಷನ್ ಏನು ಗೊತ್ತಾ, ಇಲ್ಲಿರೋ ತುಂಬ ಜನಕ್ಕೆ ತಾವು ಎಂಥ ಸ್ವರ್ಗದಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸಿಟಿ ಬಗ್ಗೆ ಕನ್ಸು ಕಾಣ್ತಿರ್ತಾರೆ. ಇಲ್ಲಿ ಇಲ್ಲದೆ ಇರೋದು ಅಲ್ಲಿ ಏನೋ ಇದೆ ಅಂತ. ನಮಗೆ ಸಿಟಿ ಹೋಗು ಹೋಗು ಅಂತ ಇರುತ್ತೆ, ಇಲ್ಲಿರೋರಿಗೆ ಅದೇ ಸಿಟಿ ರೆಡ್ ಕಾರ್ಪೆಟ್ ಹಾಸಿ ಬಾ ಬಾ ಅಂತ ಇರುತ್ತೆ. ಸಿಟಿ ಅಂದರೆ ಏನೋ ಒಂದು ಅಟ್ರಾಕ್ಷನ್, ಅದು ಒನ್ ವೇ ಚಕ್ರವ್ಯೂಹ ಅಂತ ಗೊತ್ತಿರಲ್ಲ. ಹೋಗೋದಕ್ಕೆ ತುಂಬ ದಾರಿಗಳಿರುತ್ತೆ, ಬಟ್ ವಾಪಸ್ ಬರೋದಕ್ಕೆ ತುಂಬ ಕಡಿಮೆ ದಾರಿಗಳಿರುತ್ತೆ. ಆದರೂ ಅವನು ಟ್ರಾಫಿಕ್ ಸಿಕ್ಕಾಕೋತಾರೆ, ಬೇರೆ ದಾರಿನೇ ಇರಲ್ಲ. ಅದಕ್ಕೆ ಅನ್ಸುತ್ತೆ ಗೋಪಾಲ್ ಕೃಷ್ಣ ಅಡಿಗರ್ ಹೇಳಿದಾರಲ್ಲ, ಇರೋದನ್ನು ಬಿಟ್ಟು ಇಲ್ಲದೆ ಇರೋ ಕಡೆ ತುಡಿಯುವುದೇ ಜೀವನ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇರೋದನ್ನ ಬಿಟ್ಟು ಇರುವೆ ಬಿಟ್ಕೊಡೋದೇ ಜೀವನ. ಹೌದೌದು, ಎದುರುಗಡೆ ಬಂಗಾರದಂಥ ಹೆಂಡತಿ ಇದ್ರೂ ಪ್ರೀತಿನ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ಇದೆಲ್ಲ ಗೊತ್ತಾಗುತ್ತೆ. ಏನಾದ್ರು ಅಂದ್ರ ಹಕ್ಕಿಗಳು ಚಿಲಿಪಿಳಿ ಕೇಳಿಸ್ಕೊತಿದ್ದೆ. ಓಕೆ, ಚೆನ್ನಾಗಿದಲ್ಲ? ಏನೋಕೇನೋ ಏನೋ, ಎಷ್ಟೋ ಜನ ಪ್ರೀತಿ ಮಾಡೋರೇ ಇಲ್ಲ ಅಂತ ಕೊರಗ್ತಿರ್ತಾರೆ, ಒಂದೇ ಕಣ್ಣಲ್ಲಿ ಅಳ್ತಿರ್ತಾರೆ. ಬಟ್ ನಾವು ಮಾತ್ರ ಪ್ರೀತಿ ಮಾಡೋರ ಕಣ್ಣು ಮುಂದೆ ಇದ್ರೂ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀವಿ. ಎಂಥ ಟ್ರಾಜಿಡಿ. ಎಕ್ಸ್ಕ್ಯೂಸ್ ಮೀ, ನೀವು ಏನೋ ಅನ್ಕೋತಾ ಇದ್ದೀರಾ, ಅದು ಏನು ಅಂತ ಹೇಳ್ತಾ ಇಲ್ಲ. ಏನು ಅಂತ ಹೇಳಿ? ಇಲ್ವಲ್ಲ, ನನ್ನ ಪಾಡಿಗೆ ನಾನು ನೇಚರ್ ಎಂಜಾಯ್ ಮಾಡ್ತಿದ್ದೆ. ಇನ್ನೂ ತುಂಬ ಇದೆ ಎಂಜಾಯ್ ಮಾಡೋಕ್ಕೆ. ಬನ್ನಿ. ಇನ್ನೆಷ್ಟು ದೂರ? ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ, ಸ್ವಲ್ಪ ದೂರ ಅಷ್ಟೇ. ಕೆಲವೊಮ್ಮೆ ಹೋಗೋ ಜಾಗಕ್ಕಿಂತ ಪ್ರಯಾಣನೇ ಸುಂದರವಾಗಿರುತ್ತೆ. ಬನ್ನಿ. ಪ್ರಯಾಣ ಎಷ್ಟು ಚೆನ್ನಾಗಿರುತ್ತೋ ಹೋಗ್ತಾ ಇರೋ ಡೆಸ್ಟಿನೇಷನ್ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ. ಕೆಂಚ, ಫೋನ್ ಬರ್ತಾ ಇದೆ, ಬೇಗ ಮಾತಾಡ್ಕೊಡು ತಗೋ. ಹೇಳ ಅಣ್ಣ, ಅವ್ರು ಚಿಕ್ಕಮಂಗ್ಳೂರು ಬಂದಾಯ್ತಣ್ಣ. ಬಂದ್ರ ಬರಲಿ,
ನಾನು ಅವ್ರನ್ನೇ ಕಾಯ್ತಾವನೆ. ಮಲ್ಲಿ ರೀ ಯಾಕೆ ಮಲ್ಲಿ ಟೀಚರ್ ಬಂದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ನಿಂತ್ಕೊಳ್ಳಲ್ವಾ? ಆ ಥರ ನಿಂತ್ಕೋತಾ ಇದೆಯಾ? ಕೂತ್ಕೋ ಕೂತ್ಕೋ. ಹೀಗೆ ಹೇಳು, ಏನಾಯ್ತು? ಯಾಕೊಂಥರ ಇದೆಯಾ? ಅದು ಇಷ್ಟು ದಿನ ಅಕ್ಕವರು ನನ್ನ ಜೊತೆಗೆ ಇರ್ತಾಯಿದ್ರು. ಅವ್ರ ಹಿಂದೆ ಮುಂದೆನೇ ಅಕ್ಕರೆ ಅಕ್ಕರೆ ಅಂದ್ಕೊಂಡು ಸುತ್ತಾ ಇದ್ನಲ್ಲ, ಅದಕ್ಕೆ ಇವಾಗ ನೋಡಿದ್ರೆ ಅವರಿಲ್ಲ. ಏನೋ ಒಂಥರ ತಲೆನೇ ಓಡ್ತಾ ಇಲ್ಲ. ಮನೆಯೆಲ್ಲ ಬಿಕೋ ಅನಿಸ್ತೈತೆ ರೀ. ಅಷ್ಟೇನಾ? ಅದಕ್ಕೆ ಎಲ್ಲೋಗಿದ್ದಾರೆ? ಹಬ್ಬ ಅಂದ್ರೆ ಒಂದು 4-5 ದಿನ ವಾಪಸ್ ಬರ್ತಾರೆ. ಅಲ್ಲಿವರೆಗೂ ರಿಲ್ಯಾಕ್ಸ್ಡ್ ಆಗಿರು. ಅಷ್ಟಕ್ಕೂ ನಿನ್ನ ಜೊತೆ ನಾನಿದ್ದೀನಲ್ಲ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ತಾನೆ? ಹಾಂ, ನಾನು ನಿನ್ನ ಕಂಪ್ನಿ ಕೊಡ್ತೀನಿ. ಓಕೆ, ಊಟ ಮಾಡಿದ್ಯಾ ಮಲ್ಲಿ? ಆಗಲೇ ಆಯಿತು. ಆಗ್ಲೇ ಮಾಡಿದ್ಯಾ? ಹಾಯ್, ಕರೆಕ್ಟಾಗಿ ಸುಳ್ಳು ಹೇಳಕ್ಕೂ ಬರಲ್ವಲ್ಲ ಮಲ್ಲಿ ನಿನಗೆ. ನಿನ್ನ ಮುಖ ನೋಡಿದ್ರೆ ಹೇಳ್ಬೋದು ನೀನೇನೂ ತಿಂದಿಲ್ಲ ಅಂತ. 1 ನಿಮಿಷ. ಯಾವುದೇ ಕಾರಣಕ್ಕೂ ಯಾರು ಏನೇ ಕೊಟ್ಟರು ಅದನ್ನು ತಿನ್ಬೇಡ. ಅತ್ತೆ ತಿಂದು ನೋಡಿದ್ಮೇಲೆ ನೀನು ಅದನ್ನು ತಿನ್ನಬೇಕು. ನಂಗೆ ಬೇಡ. ಬೇಡವಾ? ಅಲ್ಲ ಮಲಿ, ನೀನೇನು ಹಾಂ, ಅರ್ಥ ಆಯಿತು. ಮನೇಲಿ ಮಾಡಿರೋ ಅಡುಗೆನ ಯಾರಾದರೂ ಟೇಸ್ಟ್ ಮಾಡೋಕ್ಕೂ ಮುಂಚೆನೇ ನೀನು ತಿನ್ನಲ್ಲ ಅಲ್ಲ, ಹಾಗಂತ ಅದಕ್ಕೆ ನಿನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದ್ದಾರೆ. ಅದನ್ನು ನೀನು ಶಿಸ್ತಾಗಿ ಫಾಲೋ ಮಾಡ್ತಿದ್ಯಾ. ಪರವಾಗಿಲ್ಲ, ಅದಕ್ಕೆ ಹೇಳೋದು ನೀನು ನೋಡೋದಕ್ಕೇನೆ ಅಲ್ವಾ ಮಲ್ಲಿ. ರೂಲ್ಸ್ ಪ್ರಕಾರನೇ ನಿನಗೆ ಊಟ ಮಾಡಿಸ್ತೀನಿ. ಹಾಂ, ಹೇಗೆ ಅಂತಾನೆ ಮಾಡಿರೋ ಅಡುಗೆನ ಫಸ್ಟು ನಾನು ತಿಂತೀನಿ. ರೀ, ಏನಾಯ್ತು? ರೀ ರೀ ಏನಾಯ್ತು? ರೀ ರೀ ಹಲೋ ರಾಮಣ್ಣ, ಇಲ್ಲಿ ರಾಮಣ್ಣ. ರಾಮಣ್ಣ ಮಾತು ಬರಲ್ಲ ಅನ್ಸುತ್ತೆ. ಪದಾರೆ ಅಯ್ಯೋ, ಬರುತ್ತೆ. ಒಳಗಡೆ ನೋಡೋಣ ಬನ್ನಿ. ಹಾಂ, ರೀ ಸ್ವಲ್ಪ ನೀರು ಕೊಡಿರಿ. ರೀ ಸ್ವಲ್ಪ ನೀರು ಕೊಡಿರಿ. ರೀ ರೀ ಸ್ವಲ್ಪ ನೀರು ಕೊಡಿರಿ. ಅಯ್ಯೋ ಶಿವನೇ. ರೀ ರೀ ಏನಾಯ್ತು ರೀ? ಅಯ್ಯೋ ನಾನು ಏನು ಮಾಡಲಿ ಇವಾಗ? ರೀ ಹೋಗ್ರಿ ನೀವು. ನನ್ಗೆಷ್ಟು ಭಯ ಆಗೋಯ್ತು ಗೊತ್ತಾ? ಎಷ್ಟಾಯ್ತು? ಇಷ್ಟ ಸುಮ್ಮನೆ ಇರ್ತೀರಾ? ಮುಖ ನೋಡು ನಿಂದು. ತಮಾಷೆ ಮಾಡಿದೆ.
ಅಲ್ಲ ಈಗಲಾದರೂ ಊಟ ಮಾಡ್ತೀಯಾ ಅಥವಾ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿ, ನನಗೇನು ಹೆಚ್ಚು ಕಡಿಮೆ ಆಗಿಲ್ಲ ಅಂದರೆ ಆಮೇಲೆ ತಿಂತೀಯ. ರೀ ಬಿಡ್ತು ಅನ್ರಿ, ಹಾಗೆಲ್ಲ ಅನ್ಬೇಡಿ. ನಾನು ನಿಮ್ಮನ್ನೇ ಸರ್ವಸ್ವ ಅಂತ ಅನ್ಕೊಂಡಿದ್ದೀನಿ. ಅಂಥದ್ರಾಗೆ ನಿಮ್ಮ ಮೇಲೆ ಅನುಮಾನ ಪಟ್ಟು ನಾನು ಯಾವ ನರ್ಕಕ್ಕೆ ಹೋಗೋಣ? ಹುಟ್ಟಾನೆ ತಂದೆ ತಾಯಿನ ಕಳ್ಕೊಂಡೆ. ಆಮೇಲೆ ನನಗೆ ಪ್ರೀತಿ ಅಂತ ಸಿಕ್ಕಿದ್ದು ನಮ್ಮ ತಾತನ್ ಮಾತ್ರ. ಅದಕ್ಕೆ ಆ ದೇವರು ನಾನು ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಕೊಡಬೇಕು ಅಂತಾನೆ ನನಗೆ ನಿಮ್ಮನ್ನು ಕೊಟ್ಟವನೇ ಅಂತ ನಾನು ಅನ್ಕೊಂಡಿವನಿ. ನೀವು ಹಂಗೆಲ್ಲ ಅನ್ಕೊಂಬೇಡಿ. ನನಗೆ ನಿಮ್ಮ ಮೇಲೆ ಯಾವ ಅನುಮಾನನೂ ಇಲ್ಲ. ಮಲಿ ಮಲಿ ಬಲ್ಲಿ ಸಾರಿ ಮಲ್ಲಿ, ಅಳ್ಬೇಡ. ಇಲ್ಲಿ ನೋಡಿ, ಇಲ್ಲಿ ನೋಡು, ನಾನು ನೋಡು, ಅಳಬಾರ್ದು. ನನಗೆ ಗೊತ್ತು ಮಲ್ಲಿ, ನಿನಗೆ ನಾನಂದ್ರೆ ಎಷ್ಟು ಇಷ್ಟ ಅಂತ. ಸುಮ್ಮನೆ ತಮಾಷೆ ಮಾಡಿದೆ, ಅದಕ್ಕೋಗಿ ನೀನು ಈ ಥರ ಹತ್ರ. ಸಾರಿ. ಇಲ್ಲಿ ನೋಡು, ನಾನು ನೋಡು, ನಗಾಡು. ಇಲ್ಲಿ ನೋಡಿಲ್ಲ ನನ್ನ ನಗಾಡು. ಈಗ ಊಟ ಮಾಡು. ಮಲ್ಲಿ, ನಿನಗೆ ನನ್ನ ಮೇಲೆ ಇಷ್ಟು ನಂಬಿಕೆ ಬಂದಿದೆಯಲ್ಲ, ಅಷ್ಟು ಸಾಕು. ಇದೆ ಮನೆ ಹೇಗಿದೆ? ವಾವ್, ತುಂಬಾನೇ ಆರ್ಟಿಸ್ಟಿಕ್ ಆಗಿದೆ. ಇಷ್ಟೊಂದು ಜನ ಕೆಲಸದವರಿದ್ರು, ಯಾರು ಕಾಣಿಸ್ತಾ ಇಲ್ವಲ್ಲ? ಬನ್ನಿ ಅಲ್ಲಿ ನೋಡೋಣ. ಅರೆ, ಆ ಮನೆ ತರ ಈ ಮನೆಯಲ್ಲೂ ಗಣೇಶ ಇದೆ. ಹಾ, ಇದರಿಂದ ಇನ್ಸ್ಪೈರ್ ಆಗಿದೆ ಅಲ್ಲಿ ಗಣೇಶ ಮಾಡಿಸಿ. ಬನ್ನಿ. ನನಗಂತೂ ಈ ಮನೆ ತುಂಬಾನೇ ಇಷ್ಟ ಆಯ್ತು. ಇದು ನಮ್ಮ ತಾತ ಕಟ್ಸಿದ್ದು, ಅವ್ರ ಆಳ್ವಿಕೆಯಲ್ಲೇ ಇದೆಲ್ಲ ಆಗಿತ್ತು. ಏನಮ್ಮ, ರೂಮ್ ಕ್ಲೀನ್ ಮಾಡಿದ್ದೀರಾ? ಹಾ, ಆಗಿದೆ ಸಾಹೇಬ್ರೆ. ಅಲ್ಲದೆ ನೀವಿಬ್ಬರೇ ಕೆಲಸ ಮಾಡ್ತಾ ಇದ್ದೀರಲ್ಲ, ತುಂಬ ಜನ ಇದ್ರು. ರಾಮಣ್ಣಲ್ಲಿ ಗೊತ್ತಿಲ್ಲ ಸಾಹೇಬ್ರೆ. ಅದು ಸರಿ, ನೀವು ಯಾಕೆ ಸೆರ್ಗ್ ಮುಚ್ಕೊಂಡೇ ಮಾತಾಡ್ತಿದ್ದೀರಲ್ಲ? ಅದು ಹಾಗೆ. ಅದು ಹಾಗೇನಾ? ನಂದು ಮುಖ ಅವಳು ನೋಡಬೇಕು, ಅವಳದು ಮುಖ ನಾನು ನೋಡಬೇಕು, ನಮ್ಮಿಬ್ಬರದು ಮುಖ ಬೇರೆಯವರು ನೋಡಬಾರ್ದು. ವಿಚಿತ್ರವಾಗಿ ಆಡ್ತಾರಲ್ಲ ಇವರಿಬ್ಬರು. ಏಯ್ ಹಲೋ, ಓಯ್ ಬಾಯ್ಲಿ, ಕಿವಿ ಕೆಡುತ್ತಾ? ಕಾರು ಲಗೇಜ್ ತಗೊಂಬ. ತರ್ತೇನೆ ಬಿಡೋ ಗೆಳೆಯ. ಏಯ್ ಬಾಯ್ಲಿ, ಏನಂದ ಈಗ? ಅಯ್ಯೋ, ಬಾಯ್ ತಪ್ಪಿ ಗೆಳೆಯ ಅಂದ್ಬಿಟ್ನೆ. ಲೇಕೆ ತಾವು ಅದಕ್ಕೆ ಮುಂಚೆ ಏನು ಹೇಳಿದೆ? ಹೌದು, ನಮ್ದು ಮುಖ ಇವರು, ಇವ್ರದ್ದು ಮುಖ ನಾವು ನೋಡ್ಬೇಕು. ಅವೆರಡರ ಮಧ್ಯದಲ್ಲಿ ಏನೋ ಕನ್ನಡದಲ್ಲಿ ಹೇಳಿದೆಲ್ಲ, ಏನದು? ಲೇಕೆ ತಾವು. ಏಯ್ ಲೇ, ಇದೇನೋ ನಿಮ್ಮ ಹೊಸ ಅವತಾರ? ಯಾಕ್ರೋ ಬಂದೆ ಇಲ್ಲಿಗೆ? ನಾನು ವಾಪಸ್ ಬರೋ ತನಕ ಫೋನ್ ಮಾಡಲ್ಲ ಅಂತ ಹೇಳಿದ್ದೆ ತಾನೆ? ನಾನು ಫೋನೆಲ್ಲ ಮಾಡಿದೆ, ಡೈರೆಕ್ಟಾಗಿ ತಾನೇ ಬಂದಿರೋದು. ಒಟ್ಟಿನಲ್ಲಿ ನನ್ನ ಬೆನ್ನಿಗೆ ಬಿದ್ದಿರೋ ಪೇತಾಳ ಕಣ. ನಂಗೆ ತೊಂದರೆ ಕೊಡಕ್ಕೆ ಅಂತಾನೆ ಹುಟ್ಟಿದ್ಯಾ? ಅಪ್ಪ, ತೊಂದರೆ ಕೊಡಬಾರ್ದು ಅಂತಾನೆ ನಾವಿಬ್ರು ಮುಖ ಮುಚ್ಕೊಂಡಿದ್ದು. ತೊಂದರೆ ಅನುಭವಿಸ್ಬೇಕು ಅಂತ ನೀನೇ ತಾನೇ ಬಟ್ಟೆ ತೆಗ್ದಿದ್ದು. ದೊಡ್ಡ ವಾಸ್ಕೊಡಿಗ ಅಮ್ಮ ಕಂಡಿಡ್ದ್ಬಿಟ್ಟ ಬಟ್ಟೆ ತೆಗೆದ್ಬಿಟ್ಟು. ಈಗ ಇಲ್ಲಿ ಯಾಕೆ ಬಂದಿದ್ಯಾ ಅದನ್ನ ಹೇಳು. ಯಾಕೆ ಬಂದಿ ಹೇಳ? ನಾವಿಬ್ರು ನಿಮ್ಗೆ ಕೇರ್ ಟೇಕರ್ಸ್ ಅಪಾಯಿಂಟೆಡ್ ಬೈ ಅಜ್ಜಿ. ಅಜ್ಜಿಯ ಕಳ್ಸಿದಾರೆ ನಿಮ್ಮನ್ನ? ನಿಮ್ಮಿಬ್ಬರನ್ನು ಹನಿಮೂನ್ಗೆ ತಾನೇ ಕಳಿಸಿರೋದು.
ಅಜ್ಜಿಗೆ ಫುಲ್ಲು ಟೆನ್ಷನ್ನು. ಲೋ ಅವ್ನ ಹೆಂಡತಿ ಜೊತೆ ಆರಾಮಾಗಿರಲ್ಲ ಕಣೋ, ಅಲ್ಲಿ ಯಾವುದೋ ಸಮಸ್ಯೆ ಇದೆಯಲ್ಲ ಅದರಿಂದ ಹೋಗ್ಬಿಡ್ತಾನೆ ಅಂತ. ಆ ಸಮಸ್ಯೆನ ಪರಿಹಾರ ಮಾಡಕ್ಕೆ ನನ್ನನ್ನು ಕಳಿಸಿದ್ದಾರೆ. ನಾನು ಸಮಸ್ಯೆ ನೋಡ್ಕೋತೀನಿ, ನೀನು ಅದಕ್ಕೆ ನೋಡ್ಕೋ, ಇವಳು ನನ್ನ ನೋಡ್ಕೋತಾಳೆ. ಅಪ್ಪ ಒಂದಷ್ಟು ಜಾಗನ ನೋಡಿ ಇಟ್ಟಿದ್ದೀನಿ. ನೀವಿಬ್ಬರು ಈಗ ಸದ್ಯಕ್ಕೆ ಟೂರಿಸ್ಟು, ನಾವು ನಿಮಗೆ ಗೈಡು. ಆಹಾ, ಈಗ ಅಜ್ಜಿ ನೀನು ಇಲ್ಲಿ ಕಳಿಸಿರೋದು ತೋಟದ ಕೆಲಸ ಮಾಡಕ್ಕ ಅಥವಾ ಗೈಡ್ ಕೆಲಸ ಮಾಡಕ್ಕ? 2 ಕೆಲಸನೂ ಮಾಡ್ತೀನಪ್ಪ. ಪೇಮೆಂಟ್ ನೀನು ಕೊಡಬೇಡ, ಅಜ್ಜಿ ಹತ್ರ ಕಲೆಕ್ಟ್ ಮಾಡ್ಕೋತೀನಿ. ಪೇಮೆಂಟ್ ಬೇರೆ ಕಲೆಕ್ಟ್ ಮಾಡ್ತೀಯಾ? ನಾನು ಹುಟ್ಟಿರೋ ಊರಲ್ಲಿ ನನಗೆ ಊರು ತೋರಿಸ್ತೆ, ಅದು ಪೇಮೆಂಟ್ ತೊಗೊಂಡು. ಅಪ್ಪ ನೀನು ಇಲ್ಲೇ ಹುಟ್ಟು ಬೆಳೆದಿದ್ದು, ಎಲ್ಲ ಜಾಗ ನಿಂಗೆ ಗೊತ್ತು ತಾನೆ. ಅಂದ್ರೆ ಅದಕ್ಕೇನು ಕರ್ಕೊಂಬರಕ್ಕೆ ಇಷ್ಟು ದಿನ ಬೇಕಾಗಿತ್ತಾನ? ಇನ್ನೊಂದು ಸ್ವಲ್ಪ ಇಬ್ರು ಕಿತ್ತಾಡಿದ್ ಸಾಕಪ್ಪ. ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಹೊರಗಡೆ ನೋಡೋವಂಥ ಪ್ಲೇಸಸ್ ತುಂಬಾ ಇದೆ. ಬೇಗ ಸೈಟ್ ಸೀಯಿಂಗ್ ಹೋಗೋಣ. ಗೌತಮರೇ, ನಾನು ಮಲ್ಲಿ ಕಾಲ್ ಮಾಡಿ ಬರ್ತೀನಿ. ನೆಲಕೊತ್ತ ಲಗೇಜು ಬಾದ್ಮೇಲೆ ಕೇಳ್ತಾವು. ಫ್ರೆಶ್ ಅಪ್ ಆಗಿ ಹೋಗಪ್ಪ. ಅಲ್ಲ ಅಕ್ಕರೆ, ಹುಷಾರಾಗಿ ಹೋದ್ರಾ? ಹೋಗಿ ತಲುಪದ್ರಾ? ಹಾ, ಈಗ ತಾನೇ ಬಂದು ಸೇರಿದ್ವಿ. ನೀನು ಹೇಳು, ನೀನೇನು ಮಾಡ್ತಿದ್ಯಾ? ಅಯ್ಯೋ ಏನು ಮಾಡೋದು ಅಕ್ಕರೆ, ನೋಡಿ ನೀವು ಹೋಗಿನ್ನೂ ಅರ್ಧ ದಿನ ಆಗಿಲ್ಲ, ಆಗಲೇ ಒಂಥರ ಬೋರ್ ಹೊಡಿತೈತೆ. ಮನೆಯೆಲ್ಲ ಒಂಥರ ಬಣ ಬಣ ಅಂತೈತೆ. ನನ್ ಬಿಡಿ, ನಿಮ್ಮ ಕತೆ ಹೇಳಿ. ಎಸ್ಟೇಟೆಲ್ಲ ಹೆಂಗೈತೆ? ಸಂದಾಗೈತಾ? ಹೇಳಿದ್ನಲ್ಲ, ಈಗ ತಾನೇ ಬಂದ್ವಿ. ಬಟ್ ಬರ್ತಾ ದಾರಿಯಲ್ಲಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೋಗಿ ನೋಡ್ತೀವಿ ಏನೇನಿದೆ ಅಂತ. ಸರಿ, ನೀನು ಹೇಳು, ನಿಂದು ಊಟ ಆಯ್ತಾ? ನೀನು ನಂಬಕ್ಕಾಗಲ್ಲ, ನಾನಿಲ್ಲ ಅಂದ್ಬಿಟ್ಟು ಊಟ ಗಿಟ ಎಲ್ಲ ಬಿಟ್ಟು ಕೂತಿರ್ತೀಯ. ಅದಕ್ಕೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ನೀವು ಹೇಳೋದು ನಿಜಾನೇ ಅಕ್ಕರೆ. ನೀವು ಹೋದ್ಮೇಲೆ ನನಗೆ ಊಟ ಮಾಡೋ ಮನಸ್ಸೇ ಹೊಂಟೋಯ್ತು. ಹಂಗೆ ಕೂತಿದ್ದೆ. ಆಮೇಲೆ ಅವರೇ ಬಂದು ನನಗೆ ಸಮಾಧಾನ ಮಾಡಿ ಊಟ ಮಾಡಿಸಿರು. ಏನು, ಜಯದೇವ್ ಅವ್ರು ಮಾಡಿಸಿದ್ರಾ? ಹ್ಞೂ ಅಕ್ಕರೆ, ಈ ಒಳ್ಳೆ ಚಿಕ್ಕ ಮಕ್ಳಿಗೆ ಊಟ ಮಾಡಿಸ್ತಾರಲ್ಲ ಹಂಗೆ ಪ್ರೀತಿಯಿಂದ ಊಟ ಮಾಡಿಸಿರು. ಮೊದಲು ಅವರೆಯ ರುಚಿ ನೋಡಿ ಆಮೇಲೆ ನನಗೆ ತಿನ್ಸಿದ್ರು. ಓ, ಹಾಗೆಲ್ಲ ಮಾಡಿದ್ರಾ? ಹ್ಞೂ, ಅಷ್ಟೇ ಅಲ್ಲ, ಅದ್ಗೆ ಹಿಂಗೆಲ್ಲ ಮಾಡಿದ್ದು ಒಳ್ಳೇದೇ ಆಯ್ತು. ಅವ್ರು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ ಅಂತ ನಿಮ್ಮ ಬಗ್ಗೆ ತುಂಬಾನೇ ಒಳ್ಳೆ ಮಾತಾಡಿದ್ರು. ಅವ್ರಿಗೆ ನೀವಂದ್ರೆ ತುಂಬಾ ಗೌರವ. ಅವ್ರಿಗೆ ನೀವೇನು ಅಂತ ಇವಾಗ ಅರ್ಥ ಆಗೈತೆ. ಹಂಗಂತ ನಂತಾವ್ ಅವಾಗವಾಗ ಹೇಳ್ತಿರ್ತಾರೆ. ಏನೋ, ನೀವಿಬ್ರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಹೌದು, ಜಯದೇವ್ ಅವರೆಲ್ಲಿ? ವಾ, ಅವರಾ? ಅವ್ರು ಇವಾಗಿನೂ ಆಫೀಸ್ಗೆ ಹೋದ್ರು ಅಕ್ಕರೆ. ಸರಿ, ನಾನು ಮತ್ತೆ ಮಾಡ್ತೀನಿ ನಿಮಗೆ. ಹುಷಾರು, ಬಾಯ್. ಸರಿ ಅಕ್ಕರೆ, ಆಯ್ತು. ನಾನೆಲ್ಲೂ ಹೋಗಿಲ್ಲ ಮಲ್ಲಿ, ಇಲ್ಲೇ ಸೈಡ್ ವಿಂಗಲ್ಲೇ ನಿಂತಿದ್ದೀನಿ. ಇಲ್ಲೇ ನಿಂತು ನೀನು ಫೋನಲ್ಲಿ ಹೇಳೋದನ್ನೆಲ್ಲ ನೀಟಾಗಿ ಕೇಳಿಸ್ಕೊಂಡಿದ್ದೆ. ನೀನು ನಿಮ್ಮ ಅಕ್ಕನ ಹತ್ರ ನನ್ನ ಬಗ್ಗೆ ಹೇಳಿದ್ದನ್ನ ಕೇಳಿ ನನಗೆ ಫುಲ್ಲು ಖುಷಿ ಆಗೋಯ್ತು. ಹೀಗಾಗಲಿ ಅಂತಾನೆ ಅಲ್ವಾ ಮಲ್ಲಿ ನಾನು ಕಾಯ್ತಾ ಇದ್ದಿದ್ದು. ಡ್ರಾಮಾ ಮಲ್ಲಿ, ಎಲ್ಲ ಬರೀ ಡ್ರಾಮಾ.